ನಮಸ್ಕಾರ. ಚಿತ್ರದುರ್ಗದ 10ನೇ ಅರಸು ಬಿಚ್ಚುಗತ್ತಿ ಭರಮಣ್ಣ ನಾಯಕ. ಈತನ ಕಾಲಾವಧಿ ಕ್ರಿಸ್ತಶಕ 1689 ಹಿಡಿದು 1721 ರಾಜ್ಯಭಾರ ಮಾಡಿದಂಥ ಅರಸ, ಸುಮಾರು 32 ವರ್ಷ. ಚಿತ್ರದುರ್ಗಕ್ಕೆ ಸುಸ್ಥಿರವಾದ ಆಡಳಿತವನ್ನು ನೀಡಿದ ಪ್ರಮುಖರಲ್ಲಿ ಪ್ರಮುಖ. ಈತ ಪರಮಸಹಿಷ್ಣು, ಧರ್ಮಗುರುಗಳ ಬಗ್ಗೆ ಗೌರವ, ದೇವತೆಗಳ ಬಗ್ಗೆ ಪೂಜಾ ಭಕ್ತಿ, ಅಷ್ಟೇ ಒಂದು ಭಕ್ತಿ ಭಾವದಿಂದ ನಡೆದುಕೊಳ್ತಕ್ಕಂಥ ಮನುಷ್ಯ. ಈತನಿಗೆ ಸಮರ ವಿಜಯ, ಚಿನ್ಮೂಲಾದ್ರಿ ಗಿರೀಶ, ಅಮಿತ ಗುಣಾಧಮ, ಕುಡಗೈ ಕರ್ಣ, ಕರುಣ ಸಂಪೂರ್ಣ, ನುಡಿರಾಮ ಬಾಣ, ಪರಬಲ ಸಂಹಾರಿ, ಬಿಚ್ಚುಗತ್ತಿ ಭರಮೇಂದ್ರ, ವಿಜಯೀ ಭವ, ದಿಗ್ವಿಜಯೀ ಭವ ಅನೇಕ ಬಿರುದುಗಳು ಈತನಿಗೆ ಬಂದಿತು. ಈತನ ಕಾಲಾವಧಿಯಲ್ಲಿ ಚಿತ್ರದುರ್ಗದ ಅಭಿವೃದ್ಧಿಯನ್ನು ಕಂಡದ್ದು, 21 ಕೆರೆಗಳನ್ನು ಕಟ್ಟಿಸಿದ, 30 ದೇವ ಮಂದಿರಗಳನ್ನು ಕಟ್ಟಿಸಿದ, 4 ಅರಮನೆಗಳನ್ನು ಕಟ್ಟಿಸಿದ, 5 ಬಲಿಷ್ಠ ದುರ್ಗಗಳನ್ನು ನಿರ್ಮಾಣ ಮಾಡಿದ. ಈತನ ಕಾಲದಲ್ಲಿ ಆಗಿರ್ತಕ್ಕಂಥ ಚಿತ್ರದುರ್ಗದ ಅಭಿವೃದ್ಧಿ ಯಾವ ಕಾಲದಲ್ಲೂ ಆಗಲಿಲ್ಲ. 7 ಸುತ್ತಿನ ಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಬತೇರುಗಳು ಎಲ್ಲವೂ ಈತನ ಕಾಲದಲ್ಲಿ ಆಗಿತ್ತು. ಇನ್ನು ಚಿಕ್ಕಮದಕರಿ ಕಾಲದಲ್ಲಿ ಏನೂ ಆಗಿಲ್ಲ. ಈತ ಮಾಡಿದಂಥ ಕೆಲಸಗಳೇ ಅವತ್ತಿನವರೆಗೂ ಪೂರ್ಣವಾಗಿ ಉಳಿದುಕೊಂಡವು. ಆದ್ದರಿಂದ ಈತನ ಇತಿಹಾಸವನ್ನು ಗತಕಾಲದ ಪುಟಗಳಲ್ಲಿ ತಿರುವಿದಾಗ ನಮಗೆ ಗೊತ್ತಾಗುತ್ತದೆ, ಈತನನ್ನು ಎಲ್ಲಿನೂ ಬಳಕೆಗೆ ಬರಲಿಲ್ಲ. ಚಿತ್ರದುರ್ಗದ ಕೊನೆಯ ಅರಸು ಚಿಕ್ಕಮದಕರಿ ಅವನ ಕಾಲವನ್ನೇ ಹೆಚ್ಚಿನ ರೀತಿಯಿಂದ ಬಿಂಬಿಸಿದರು. ಅರಸು ದುರ್ಗಸ್ತಮಾನ ಬರೆದ ಮೇಲೆ ಚಿಕ್ಕಮದಕರಿಯ ವೃತ್ತಾಂತವನ್ನೇ ಅವರು ಬೆಳಕಿಗೆ ತಂದರು. ಈತ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಆ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಗಿಬಿಟ್ಟ. ಈತ ಮಾಡಿದ ಕೆಲಸಗಳು ಅಗಾಧವಾಗಿದ್ದು. ಹಾಗೆಯೇ ನಮ್ಮ ಆಗಿನ ಕಾಲದಲ್ಲಿ ಶತಪ್ರಯತ್ನ ಪಟ್ಟರು, ಆದರೆ ಆತನ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ನನ್ನನ್ನು ಕರೆಸಿದರು. ಕರೆಸಿ ನೀವು ಸಾಯ್ತಿದ್ದೀರಿ ಅಂತಂತ ಗೊತ್ತಾಯಿತು, ಇದೊಂದು ನಾಟಕ ಬರೀಬೇಕು ನೀವು ಬಿಚ್ಚುಗತ್ತಿ ಭರಮಣ್ಣ ನಾಯಕಂದು, ನಾನು ಜವಾಬ್ದಾರಿ ಇರಲಿ, ನಾನು ಆಡಿಸ್ತೀನಿ ಅಂತಂತೇಳಿ ಆಶ್ವಾಸನೆ ಕೊಟ್ಟರು. ಅವತ್ತು ವೈಶಾಲಿ ನರಸಿಂಹಸ್ವಾಮಿ ಕರೆಸಿ ನನಗೆ ಎಲ್ಲ ರೀತಿಯಿಂದಲೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಥೆಗಳನ್ನು ಹೇಳಿದರು, ಪುಸ್ತಕಗಳನ್ನು ಕೊಟ್ಟರು. ನಾನು ಅಲ್ಲಿಂದ ಬಂದ ಮೇಲೆ ಈ ಈ ನಾಟಕವನ್ನು ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ನಂದು ಏನೂ ಇಲ್ಲ, ಡೈಲಾಗ್ ಕ್ರಿಯೇಟ್ ಮಾಡಿದ್ದೀನಿ, ಕಥೆಯ ಬೇಸಿಸ್ ಮೇಲೆ ನಾಟಕವನ್ನು ಬರೆದಿದ್ದೀನಿ. ಎಲ್ಲ ಆ ಇತಿಹಾಸದ ಪುಟದಲ್ಲಿ ಏನಿರುತ್ತೋ ಅದನ್ನೇ ನಾನು ಆಧಾರವಾಗಿಟ್ಟುಕೊಂಡು ಈ ನಾಟಕವನ್ನು ರಚನೆ ಮಾಡಿರೋದು. ಅನೇಕ ಮಹನೀಯರು ಬರೆದಂಥ ಕಾದಂಬರಿಗಳು ಚಿತ್ರದುರ್ಗದ ಮೇಲೆ ಸಾಕಷ್ಟು ಕಾದಂಬರಿಗಳಿದ್ದಾವೆ. ಅದನ್ನು ಆಯ್ಕೆ ಮಾಡಿಕೊಂಡು ನಾನು ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಒಂದು ಕತೆ ಎಲ್ಲಿದೆಯೋ ಅನೇಕ ಪುಸ್ತಕಗಳಲ್ಲಿ ಕೆಲವೊಂದು ಭಾಗಗಳನ್ನು ನಾನು ಆಯ್ದುಕೊಂಡು ಈ ನಾಟಕವನ್ನು ರಚನೆ ಮಾಡಿದ್ದೀನಿ. ಎಲ್ಲಿ ಇತಿಹಾಸಕ್ಕೆ ಎಲ್ಲಿ ಚ್ಯುತಿ ಬರದಂತೆ ನಾನು ಇದನ್ನು ನಾಟಕವನ್ನು ತೆಗೆದುಕೊಂಡು ಹೋಗಿದ್ದೀನಿ. ಹೀಗಾಗಿಬಿಟ್ಟು ನಾನು ಆ ಇತಿಹಾಸದ ಪ್ರಕಾರನೇ ಈ ನಾಟಕವನ್ನು ಬರೆದಿರೋದು. ಇದನ್ನು ಹೇಳುತ್ತಾ ಅವರ ಮನದ ಇಂಗಿತವನ್ನು ನನ್ನ ಮುಂದೆ ವ್ಯಕ್ತಪಡಿಸಿದರು. ಇಲ್ಲ, ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಒಂದು ಕಥೆಯ ವೃತ್ತಾಂತವನ್ನು ನೀವು ನಾಟಕ ರೂಪದಲ್ಲಿ ತರಬೇಕು. ಅದನ್ನು ನಾನು ಸುಮಾರು 3 ಗಂಟೆ 4 ಗಂಟೆ ಡ್ರಾಮನ ನಾನು ಬರೆದು ರೆಡಿ ಮಾಡೋ ಅಷ್ಟೊತ್ತಿಗೆ ಅವರ ಆರೋಗ್ಯ ಹದಗೆಟ್ಟಿತ್ತು. ಅವರು ಆಸ್ಪತ್ರೆ ಸೇರಿಕೊಂಡ್ರು. ಮತ್ತು ಚಿತ್ರದುರ್ಗಕ್ಕೆ ಅವರು ಬೆಂಗಳೂರಿಂದ ಬರಲೇ ಇಲ್ಲ. ಅವರ ಪಾರ್ಥಿವ ಶರೀರ ಬಂತು. ಅವರು ಇಹಲೋಕವನ್ನು ತ್ಯಜಿಸಿದ್ರು. ನನ್ನ ಹತ್ರ ನಾಟಕವಾಗಿ ಉಳಿದುಕೊಂತು. ನಾನು ಕಷ್ಟಬಿದ್ದು ಬರೆದಂಥ ನಾಟಕ. ಮತ್ತೆ ಹೋಗಿ ಎಲ್ಲರನ್ನೂ ವಿಚಾರಿಸಿದೆ. ಅದಕ್ಕೆ ಸಂಬಂಧಪಟ್ಟವರನ್ನು ಯಾರೂ ಅದಕ್ಕೆ ಸ್ಪಂದಿಸಲಿಲ್ಲ. ಹಾಗೆ ನಾನು ಓನ್ ಖರ್ಚಿನಲ್ಲಿ ಅದನ್ನು ಪ್ರಿಂಟಿಗೆ ಕೊಟ್ಟಿದ್ದೀನಿ ನಾಟಕವನ್ನು. ಹೀಗಾಗ್ಬಿಟ್ಟು
ಅದು ಮುಂದೆ ಒಂದು ದಿವಸ ಯಾರಾದರೂ ದಾನಿಗಳು ಬಂದು ನಾವು ಆಡಿಸ್ತೀವಿ ಅಂತಂತ ಹೇಳಿದರೆ ಅದನ್ನು ಪುಸ್ತಕ ಇರುತ್ತೆ, ಆಡಿಸಿ ಅಂತಂತ ಹೇಳ್ತಾ ಈ ನಾಟಕದಲ್ಲಿ ಬರುವ ಸನ್ನಿವೇಶ ಸಂದರ್ಭ ಅನೇಕ ಕಾದಂಬರಿ ಮಹನೀಯರು ಬರೆದಂಥ ಕಾದಂಬರಿಗಳ ಮೂಲಕ ಓದಿ ಕೆಲವು ಸಂಭಾಷಣೆಗಳನ್ನು ನಾನು ರಚಿಸಿದ್ದೇನೆ. ಇದು ಯಾವುದೂ ನನ್ನದಲ್ಲ, ಕಾದಂಬರಿಗಳ ಆಧಾರದ ಮೇಲೆ ಈ ನಾಟಕವನ್ನು ರಚಿಸಿದ್ದೇನೆ ಎಂದು ಹೇಳುತ್ತಾ ಈ ನಾಟಕವನ್ನು ನಾನು ಈ ಮೂಲಕವಾಗಿ ಮುಂದುವರಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಚಿತ್ರದುರ್ಗದ ಕಲ್ಲಿನ ಕೋಟೆಯ ಅರಸರ ಕಥೆಗಳು. ಇಲ್ಲಿ ಸುಮಾರು 9 ಜನ ನಾಯಕರುಗಳು ತನ್ನ ಆಡಳಿತವನ್ನು ಮುಗಿಸಿದ ಮೇಲೆ ಬಿಚ್ಚುಗತ್ತಿ ಭರಮಣ್ಣ ನಾಯಕನ 10ನೇ ದೊರೆಯಾಗಿ ಆಡಳಿತವನ್ನು ಸ್ವೀಕರಿಸುತ್ತಾನೆ. ದಳವಾಯಿ ಮುದ್ದಣ್ಣನ ಕಪಿಮುಷ್ಟಿಗೆ ಸಿಕ್ಕಿ ಚಿತ್ರದುರ್ಗ ನಲಿಗೆ ಹೋಗಿತ್ತು, ಆಡಳಿತ ದುರಾವಸ್ಥೆಯಲ್ಲಿ ಕಂಡಿತ್ತು. ಆಗ ಬಂದವನೇ ಬಿಚ್ಚುಗತ್ತಿ ಭರಮಣ್ಣ ನಾಯಕ. ಬಿಚ್ಚುಗತ್ತಿ ಐತಿಹಾಸಿಕ ನಾಟಕ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅರ್ಥಾತ್ ದುರ್ಗದ ಬೆಳಕು. ಇದನ್ನು ರಚನೆ ಮಾಡಿದವರು BS ಮಂಜಪ್ಪ, ಸಾಹಿತಿಗಳು ಕೊಡಗವಳ್ಳಿ ಹಟ್ಟಿ. ಇದರಲ್ಲಿ 3 ಟೀಮ್ಗಳು ಬರ್ತವೆ. ಪಾತ್ರ ಪರಿಚಯ. ಮೊದಲು ಭರಮಣ್ಣ ನಾಯಕ, ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಶಾಂತವೀರ ಸ್ವಾಮಿಗಳು, ವೃದ್ಧ ಭರಮಪ್ಪ ನಾಯಕ, ದೊರೆ ರಂಗಪ್ಪ ನಾಯಕ, ದಳವಾಯಿ ವೆಂಕಟ ನಾಯಕ, ಪೈಲ್ವಾನ್ ನಂಜಪ್ಪ, ಲಾವಣಿ ನಿಂಗಯ್ಯ, ಸಂಕಣ್ಣಗೌಡರು, ಹನುಮ. ಇವರ ಟೀಮಿನಲ್ಲಿ ಇಷ್ಟು ಜನ ಬರುತ್ತಾರೆ. ಸರ್ವಾಧಿಕಾರಿ ಆಡಳಿತ ಇದ್ದಾಗ ದಳವಾಯಿ ಮುದ್ದಣ್ಣ ಸರ್ವಾಧಿಕಾರಿ, ಚುಕ್ಕಣ್ಣ, ಕರಿಯಣ್ಣ ಅವರು ಸ್ವಲ್ಪ ದಿವಸ ಆಡಳಿತವನ್ನು ಚಿತ್ರದುರ್ಗದ ಆಡಳಿತವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಸರ್ವಾಧಿಕಾರಿಯಾಗಿ ಆಡಳಿತವನ್ನು ನಡೆಸುತ್ತಾನೆ. ನಂತರ ಬಂದವನೇ ಬಿಚ್ಚುಗತ್ತಿ ಭರಮಣ್ಣ ನಾಯಕನಿಗೂ ದಳವಾಯಿ ಮುದ್ದಣ್ಣನಿಗೂ ಘೋರ ಯುದ್ಧ ನಡೆದು ಅವನನ್ನು ಕೊಂದು ಬಿಚ್ಚುಗತ್ತಿ ಭರಮಣ್ಣ ನಾಯಕ ಆಡಳಿತವನ್ನು ಸ್ವೀಕರಿಸುತ್ತಾನೆ. ಅವನಿಗೆ ಎದುರಾಗಿ ನಿಂತವರು ಬಿಜಾಪುರದ ಸುಲ್ತಾನ, ಆಗಿನ ಕಾಲದಲ್ಲಿ ದಿಲ್ವರ್ ಖಾನ್ ಅಂತಂತೇಳಿ. ಅವನ ಜೊತೆಗೂಡಿ ರಾಯದುರ್ಗದ ಕೃಷ್ಣಪ್ಪ ನಾಯಕ, ಹರಪನಹಳ್ಳಿ ಸೋಮಶೇಖರ ನಾಯಕ, ಜರಿಮಳಿ ಬೊಮ್ಮಣ್ಣ ನಾಯಕ, ಪಡದುಲ್ಲ ಖಾನ್, ದರ್ಗಾ ಕೂಲಿ ಖಾನ್ ಇವರೆಲ್ಲ ಸೇರಿ ದುರ್ಗವನ್ನು ಸೋಲಿಸಿ ವಶ ಮಾಡಿಕೊಬೇಕಂತೇಳಿ ಭಾರಿ ಹೋರಾಟ ಮಾಡ್ತಾರೆ. ಅವನಿಗೆ ಬಿಚ್ಚುಗತ್ತಿ ಭರಮಣ್ಣ ನಾಯಕನಿಗೆ ಎದುರಾಗಿ ನಿಂತವರು ಬಿಜಾಪುರದ ಸುಲ್ತಾನ ದಿಲ್ವರ್ ಖಾನ್. ಕನಶ್ರೀ ಪಾತ್ರದಲ್ಲಿ ಕನಕವನಾಗತಿ, ನೀಲಮ್ಮ ಗೌಡತಿ, ದೊಡ್ಡ ಸಿದ್ದಾಂಬೆ, ಚಿಕ್ಕ ಸಿದ್ದಾಂಬೆ ಇವರು ಸ್ತ್ರೀ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಐತಿಹಾಸಿಕ ನಾಟಕವನ್ನು ಬರೆದು ಪ್ರಸ್ತುತಪಡಿಸಿ ಅದನ್ನು ಬೆಳಕಿಗೆ ತರಬೇಕೆಂದು 1689 ಶುಕ್ಲ ಸಂವತ್ಸರದ ಆಶ್ವೀಜ ಶುದ್ಧ 10ರಂದು ಭರಮಣ್ಣ ನಾಯಕನ ಪಟ್ಟಾಭಿಷೇಕ ಮಹೋತ್ಸವವು ಸಾಮಂತರ, ಪುರಜನರ, ಹರ ಗುರು ಚರ ಮೂರ್ತಿಗಳ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ನಡೆಯುತ್ತದೆ. ಅಂಗೀರಸ ನಾಮ ಸಂವತ್ಸರದ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದ್ವಾದಶಿಯಂದು ಗುಡಿಕೋಟೆಯಲ್ಲಿ ಭರಮಣ್ಣ ನಾಯಕರು ಕುಮಾರಿ ದೊಡ್ಡ ಸಿದ್ದಾಂಬೆ ಮತ್ತು ಚಿಕ್ಕ ಸಿದ್ದಾಂಬೆ ಮದುವೆಯಾಗುತ್ತಾನೆ. ಆ ಸಂದರ್ಭದಲ್ಲಿ ಅವನ ರಾಜ್ಯಾಭಿಷೇಕ ಈ ರೀತಿ ಪ್ರಾರಂಭವಾಗುತ್ತದೆ. ಈಗ ನಾನು ಇದರ ಹಿನ್ನೆಲೆಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಚಿತ್ರದುರ್ಗದ ಆಡಳಿತ ಸಿಕ್ಕಿ ನಲಿಗೋಗಿರುತ್ತೆ. ಅವನಿನ್ನೂ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಭರಮಣ್ಣ ನಾಯಕ ಈತನ ಕಾಲಾವಧಿಯ ಘಟ್ಟ 1689ರಿಂದ ಹಿಡಿದು 1721 ಸುಮಾರು 32 ವರ್ಷಗಳ ಕಾಲ ರಾಜ್ಯಭಾರವನ್ನು ಆತ ಮಾಡ್ತಾನೆ. ಸುಸ್ಥಿರ ಆಡಳಿತವನ್ನು ನೀಡಿದ ಪ್ರಮುಖರಲ್ಲಿ ಈತ ಒಬ್ಬ. ಅಷ್ಟೇ ಅಭಿವೃದ್ಧಿ ಕೆಲಸವನ್ನು, ಚಿತ್ರದುರ್ಗದ ಅಭಿವೃದ್ಧಿ ಕೆಲಸವನ್ನು ಈತ ಮಾಡ್ತಾನೆ. ಈಗ ಮೊದಲನೇ ದೃಶ್ಯ ನಾಟಕದ್ದು ಈ ಪ್ರಾರಂಭ ಆಗುತ್ತದೆ. ಐತಿಹಾಸಿಕ ನಾಟಕ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅರ್ಥಾತ್ ದುರ್ಗದ ಬೆಳಕು ಅಂತಂತೇಳಿ ದೃಶ್ಯ
ಸಂಕಣ್ಣಗೌಡ್ರ ಮನೆ. ಅನೇಕ ಜಂಗಮರು ಊಟಕ್ಕೆ ಕುಳಿತುಕೊಂಡಿದ್ದಾರೆ. ನೀಲಮ್ಮ ಗೌಡ್ತಿ ಅವರಿಗೆ ಊಟಕ್ಕೆ ಎಲೆ ಹಾಕಿದ್ದಾಳೆ. ಗುರುಗಳ ಊಟಕ್ಕೆ ಪೂಜೆ ಮಾಡಿ ಆರತಿ ಬೆಳಗ್ತಿದ್ದಾಳೆ. ಆರತಿಯನ್ನು ಜಂಗಮರಿಗೆ ಕೊಟ್ಟ ನಂತರ ಮಾತಾಡ್ತಾಳೆ ನೀಲಮ್ಮ ಗೌಡ್ತಿ ಅಂತಂತೇಳಿ. ಸಂಕಣ್ಣಗೌಡರು ಅಂತಂತೇಳಿ ಅವರೆಲ್ಲ ಊರಿಗೆ ಗೌಡ ಅಂತ. ಆತನ ಕಂದಾಯ ವಸೂಲಿಗೆ ಜಂಗಮರನ್ನ ಕುರಿತು ನೀಲಮ್ಮ ಗೌಡ್ತಿ ಒಂದು ಮಾತು ಹೇಳ್ತಾಳೆ. ಮಹಾತ್ಮರೇ, ನೀವೆಲ್ಲ ನಮಗೆ ಕಣ್ಣಿಗೆ ಕಾಣುವ ದೇವರುಗಳು. ನಿಧಾನವಾಗಿ ಊಟ ಮಾಡಿ. ಆ ಪರಮಾತ್ಮ ರಾಕ್ಷಸ ಸಂಹಾರಕ್ಕೆಂದು ಧರ್ಮಸ್ಥಾಪನೆಗೆ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರವನ್ನು ಎತ್ತಿ ಅವ್ರನ್ನೆಲ್ಲ ಸಂಹರಿಸಿದ್ದಾನೆ. ಆದರೆ ಈ ಕಲಿಯುಗದಲ್ಲಿ ನಿಮ್ಮಂಥವರನ್ನು ಅವತರಿಸಿ ಸಮಾಜವನ್ನು ತಿದ್ದುವ ಕೆಲಸದಲ್ಲಿ ತೊಡಗಿದ್ದಾನೆ. ದುರ್ಗದ ಕರಾಳ ಭವಿಷ್ಯವನ್ನು ಕೊನೆಗೊಳಿಸಿ ಕವಿದಿರುವ ಕಗ್ಗತ್ತಲನ್ನು ಒಡೆದೋಡಿಸುವ ಬೆಳಕನ್ನು ಯಾವಾಗ ಕೊಡುವನೋ ನಮ್ಮ ದುರ್ಗಕ್ಕೆ ಹಿಡಿದಿರುವ ಈ ಕರಾಳ ಗ್ರಹಣವನ್ನು ಬಿಡಿಸುವ ಕಾಲ ಯಾವಾಗ ಹತ್ತಿರ ಬರುತ್ತದೆಯೋ ಗೊತ್ತಿಲ್ಲ. ಆ ರೂವಾರಿ ದುರ್ಗವನ್ನಾಳುವ ಆ ಕಲಿಬೀರ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಬರುವನೋ ಅಥವಾ ಇಲ್ಲವೋ ಎಂದು ಎದುರು ನೋಡುತ್ತಿದ್ದೇವೆ. ನಮ್ಮ ನೋವಿಗೆ ಸ್ಪಂದಿಸುವ ಚೇತನ ಉಂಟೆ? ಜಂಗಮರೇ, ಈ ಗಂಡು ಮೆಟ್ಟಿನ ನಾಡಿನಲ್ಲಿ ನಿಜವಾದ ಗಂಡು ಹುಲಿಗಳು ಇಲ್ಲವೇ? ಈ ದುರ್ಗದ ಗರ್ಭ ಇಷ್ಟೊಂದು ದುರ್ಬಲವೇ? ಜಂಗಮ ಹೇಳ್ತಾನೆ. ಅಲ್ಲಿರೋ ಒಂದು ಜಂಗಮ, ಇಲ್ಲ ತಾಯಿ, ನೀವು ಅಷ್ಟೊಂದು ಬೇಜಾರು ಮಾಡ್ಕೊಂಬೇಡಿ. ದುರ್ಗದ ಗರ್ಭ ದುರ್ಬಲವಲ್ಲ. ಸ್ವಲ್ಪ ದಿನದಲ್ಲಿ ವೀರನೊಬ್ಬ ಬರುವನು, ದುರ್ಗವನ್ನು ಕಾಪಾಡುವನು. ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕಾಗುತ್ತದೆ. ನೀಲಮ್ಮ ಗೌಡ್ತಿ ಹೇಳ್ತಾಳೆ. ದಳವಾಯಿಯ ದುರಾಡಳಿತಕ್ಕೆ ದುರ್ಗ ನಲಿಗೆ ಹೋಗಿದೆ ಜಂಗಮರೇ. ಪ್ರಜೆಗಳು ಬೇಸತ್ತಿದ್ದಾರೆ, ಎಲ್ಲಿವರೆಗೂ ಕಾಯಬೇಕು? ಜಂಗಮ ಹೇಳ್ತಾನೆ. ತಾಯಿ, ದಳವಾಯಿ ಮುದ್ದಣನ ದರ್ಪ ದೌಲತ್ತುಗಳನ್ನು ದಮನ ಮಾಡುವ ದೈತ್ಯ ಶಕ್ತಿ ಈ ಸದ್ಯದಲ್ಲೇ ನಿಮಗೆ ಸಿಗುತ್ತದೆ. ಇದೇನು ಅವಳು ಆಶ್ಚರ್ಯ ಆಗುತ್ತದೆ ಅಂತೇಳಿ. ನೀಲಮ್ಮ, ಮೆಲ್ಲಗೆ ಮಾತಾಡಿ ಜಂಗಮರೇ, ಮೆಲ್ಲಗೆ ಮಾತಾಡಿ. ಈ ವಿಷಯ ದಳವಾಯಿಗೆ ಮುಟ್ಟಿದರೆ ಮುಗೀತು, ಶಿರಚ್ಛೇದನವಾಗುತ್ತದೆ. ನಾವೆಲ್ಲ ಎದುರಿ ಬದುಕ್ತಾ ಇದ್ದೇವೆ, ನೀವು ಮೆಲ್ಲಕ್ಕೆ ಮಾತಾಡಿ ಅಂತಂತ ಹೇಳ್ತಾರೆ. ಹೆದರಬೇಡ ತಾಯಿ, ದಳವಾಯಿಯ ದರ್ಪದ ಕಾಲ ಮುಗಿಯುತ್ತಾ ಬಂದಿದೆ. ಪಾಪದ ಕೊಡ ತುಂಬಿದ ಮೇಲೆ ಮುಗಿಯಿತು. ಅಷ್ಟೊತ್ತಿಗೆ ಆ ಮಾತು ಮುಗಿಸೋದ್ರಿಗೆ ಕುದುರೆಗಳ ಕುರಪುಟದ ಸುದ್ದು ಕೇಳ್ತದೆ. ಎಲ್ಲ ಜಂಗಮರೆಲ್ಲ ಬೆಚ್ಚಿ ಬೀಳ್ತಾರೆ. ಒಂದು 7-8 ಕುದುರೆಗಳು ಒಂದೇ ಸರಿ ನಿಂತ್ಕೊಂತವೆ. ಆ ಜಂಗಮ ದೇವರುಗಳಿಗೆ ಉಣಬಡಿಸು, ದಾಸೋಹ ನಡೆಯಲಿ. ನಾನು ಯಾರು ಬಂದರು ಅಂತ ನೋಡಿ ಬರ್ತೇನೆ ಸ್ವಲ್ಪ ಅಂತಂತೇಳಿ ಹೊರಗಡೆ ಬರ್ತಾನೆ ಸಂಕಣ್ಣಗೌಡರು. ಆವಾಗ ಸಂಕಣ್ಣಗೌಡರು ಅವಸರದಿಂದ, ಉಣಬಡಿಸು, ದಾಸೋಹ ನಿಲ್ಲಿಸ್ಬೇಡ ನೀನು ದಯವಿಟ್ಟು. ಯಾವುದೇ ಕಾರಣಕ್ಕೆ ಜಂಗಮರೇ ನೀವು ಬೇಜಾರು ಮಾಡ್ಕೊಂಬೇಡ್ರಿ, ಊಟ ಮಾಡಿರಿ ನೀವು. ಅವ್ರು ಯಾರು ಬಂದಾರಂತ ನಾನು ವಿಚಾರ ಮಾಡ್ಕೊಂಡು ಬರ್ತೇನೆ ಅಂತ ಮುದ್ದಣ್ಣನ ಸೈನ್ಯ ಬಂತೆಂದು ಕಾಣುತ್ತದೆ. ಒಂದೇ ಸರಿ ಎಲ್ಲ ಇದರಿಂದ ನುಗ್ತಾ ಇರ್ತಾರೆ. ಜಂಗಮರು ಯಾವುದೇ ಭೀತಿಯನ್ನು ತೋರದೆ ವಿನಾಶ ಕಾಲೇ ವಿಪರೀತ ಬುದ್ಧಿ. ಹೆದರಬೇಡ ತಾಯಿ, ಶ್ರೀ ಶಾಂತವೀರ ಮುರುಘಸ್ವಾಮಿಗಳಿದ್ದಾರೆ, ಅವರು ಕಾಪಾಡ್ತಾರೆ. ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ನೀವು ಅಂತೇಳಿ ಸಂಕಣ್ಣಗೌಡ ಹೇಳ್ತಾರೆ. ನೀಲ, ಜಂಗಮರ ದಾಸೋಹ ನಡೆಯಲಿ, ಸೇನೆಯವರನ್ನು ಕಂಡು ಬರ್ತೇನೆ, ಅವ್ರು ಯಾಕೆ ಬಂದಾರೆ ಅಂತಂತೇಳಿ ನಾನು ನೋಡ್ಕೊಂಬರ್ತೇನೆ ಅಂತಂತೇಳಿ. ಆವಾಗ ನೀಲ ಹೇಳ್ತಾಳೆ, ಅವಳಿಗೆ ಭಯ ಸ್ಟಾರ್ಟ್ ಆಗಿಬಿಡ್ತತಿ. ಹುಷಾರು ಕಣ್ರಿ, ಸೇನೆಯಿಂದ ಯಾರು ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಮನೆ ಒಡತಿ ಹೇಳ್ತಾಳೆ. ಮನೆ ಒಡತಿಯ ಮುಖವು ಮಂಕಾದ ಮೇಲೆ ಮನೆಗೆ ಬಂದ ಅತಿಥಿಗಳ ಮನಸ್ಸು ಹೇಗಾಗಬೇಡ. ಅಯ್ಯೋ ಶಿವನಿ, ಇದೇನು ಬಂದ್ಬಿಡ್ತಲ್ಲ. ಆವಾಗ ಹೇಳ್ತಾರೆ ಸಂಕಣ್ಣ ಬಂದು ಹೊರಗೆ ಬಂದು ಸುತ್ತಲು ನೋಡುತ್ತಾನೆ. ಸೇನೆ ಸುತ್ತುವರೆದು ನಿಂತಿದೆ. ನಮಸ್ಕಾರ ಒಡೆಯ, ಯಾವಾಗ ಬಂದ್ರಿ? ಬನ್ನಿ, ಕಡೆ ಕುಳಿತುಕೊಳ್ಳಿ, ಬನ್ನಿ, ದಣಿವಾರಿಸ್ಕೊಳ್ಳಿ, ಊಟಕ್ಕೆ ಸಿದ್ಧ ಮಾಡ್ತೀನಿ ನಾನು ಅಂತಂತ ಹೇಳ್ತಾರೆ. ಅವನ ಹಿಂದೆ ಚುಕ್ಕಣ್ಣ ಬಂದಿರ್ತಾನೆ, ದಳವಾಯಿ ತಮ್ಮ. ಅವನೇ ಎಲ್ಲ ಕಂದಾಯ ವಸೂಲಿ ಮಾಡೋಣ ದೌರ್ಜನ್ಯದಿಂದ. ಆವಾಗ ಚುಕ್ಕಣ್ಣ ದಳವಾಯಿ ಮುದ್ದಣ್ಣನ ತಮ್ಮ ಇವನು ಆಮೇಲೆ ಕುದುರೆಯಿಂದ ಇಳಿದು ಬರ್ತಾನೆ. ಎಲೈ ಮದ ಅಂದ, ಸೊಂಟಕ್ಕೆ ಒಲ್ಲಿ ಸುತ್ತಿಕೊಂಡು ಬಾಗಿ ನಿಲ್ಲಿರೋದು ಮರೆತೇನೋ?
ಸೇನಾಧಿಪತಿ ಬಂದನೆ ಅಂತಂದಮೇಲೆ ಅವನಿಗೆ ಏನು ಮರ್ಯಾದೆ ಕೊಡ್ಬೇಕು ನಿನಗೆ ಗೊತ್ತೈತಿಲ್ಲ. ಎಷ್ಟು ಸೊಕ್ಕು ನಿನಗೆ ಎಂದೇ ನನಗೆ ನೀನು ಊಟ ಸಿದ್ಧ ಮಾಡ್ತೀಯ. ಊಟಕ್ಕೆಂದು ನಾನು ಬರಲಿಲ್ಲ. ಈ ಹಳ್ಳಿಯಿಂದ ಬರಬೇಕಾದ ತಿಂಗಳ ವರ್ಷದ ಕಂದಾಯ ಸಂದಾಯವಾಗಿಲ್ಲ. ಅದನ್ನು ಕೇಳಕ್ಕೆ ಬಂದಿದ್ದೀನಿ ಗೌಡ, ಅದಕ್ಕೆ ಕೇಳಕ್ಕೆ ಬಂದಿದ್ದೀನಿ. ನೀನೇನು ಊಟಕ್ಕೆ ನೀನು ತೊಂದರೆ ತಗೊಂಬೇಡ ನೀನು ಅಂತ ಹೇಳ್ತಾರೆ ಸಂಕಣ್ಣ ಗೌಡ್ರು. ಹೌದು ಹೌದು ಒಡೆಯ, ಹಸಿದು ಬಂದಿದ್ದೀರಿ, ಬಂದವರಿಗೆ ನಮ್ಮ ಮನೆಯಲ್ಲಿ ಊಟ ಮಾಡಿಸುವುದು ಸಂಪ್ರದಾಯ ತಾನೆ. ಅದಕ್ಕಾಗಿ ಹೇಳಿದೆ. ಇನ್ನು ಕಂದಾಯದ ವಿಷಯ ನಾವು ಮಾತಾಡಬೇಕು ಅಂತಂದರೆ ಇಡೀ ನಾಡಿಗೆ ಬರ ಬಂದೈತಿ. ಏನು ಹೇಳುವುದು, ಏನು ಪಡುವುದು? ಜನ ಎಲ್ಲ ಊರು ಬಿಟ್ಟು ಗುಳೆ ಹೋಗ್ತಾ ಇದ್ದಾರೆ. ತಿನ್ನೋದಕ್ಕೆ ಕಾಳಿಲ್ಲ. ಅದರಲ್ಲಿ ಈ ಕಂದಾಯ ವಸೂಲಿ ಅಂತಂದರೆ ನಾವು ಹೇಗೆ ಜನಗಳಿಗೆ ಹೇಳಿ ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ ಕಣ. ಹಣ ದವಸ ಧಾನ್ಯ ಎಲ್ಲವೂ ಸಂದಾಯವಾಗಬೇಕು. ಕರಿ ಊರಿನ ಎಲ್ಲ ಹಿರಿಯರನ್ನ ಕರಿ ಅಂತಂತ ಹೇಳ್ತಾರೆ. ಬುದ್ಧಿ ತಮಗೆ ತಿಳಿಯದ್ದು ಏನಿದೆ? 2-3 ವರ್ಷದಿಂದ ಮಳೆಯಾಗಿಲ್ಲ, ಬೆಳೆ ಇಲ್ಲ, ಕೆಲಸಕ್ಕಾಗಿ ಹಳ್ಳಿಯ ಜನ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಒಟ್ಟಿಗೆ ಇಟ್ಟಿಲ್ಲ ಅಂತಂದ್ರಾಗ ಕಂದಾಯ ಎಲ್ಲಿಂದ ತರ್ತಾರೆ? ಬರ ಬಂದಿರೋದು ನಿನ್ನ ಮನೆಗೋ ಅಥವಾ ಈ ಹಳ್ಳಿಗೋ? ಚುಕ್ಕಣ್ಣ ಹೇಳ್ತಾನೆ, ಇಡೀ ಹಳ್ಳಿನೇ ನನ್ನ ಮನೆ. ಅವರೆಲ್ಲ ನನ್ನ ಬಂಧುಗಳು ಇದ್ದ ಹಾಗೆ. ಇಡೀ ದುರ್ಗವೇ ಬೆಂಕಿ ಉಗುಳುತ್ತಿದೆ. ಕುಡಿಯಲು ನೀರಿಲ್ಲ. ಏನು ಮಾಡುವುದು? ದಯವಿಟ್ಟು ಕಂದಾಯ ಏನು ಸಿಗಲ್ಲ, ದಯವಿಟ್ಟು ಕ್ಷಮಿಸಬೇಕು. ಜನ ನಾವು ದೌರ್ಜನ್ಯದಿಂದ ನಾವು ಕೇಳೋಕ್ಕಾಗೋದಿಲ್ಲ ದಣಿಯರಿ ಅಂತಂತ ಹೇಳ್ತಾರೆ ಯಾರು? ಸಂಕಣ್ಣ ಗೌಡರು. ನಾನಾರು ಕೇಳಲೇ, ನಾನಾರು? ಮುದ್ದಣ್ಣನ ತಮ್ಮ. ಇಡೀ ದುರ್ಗವೇ ನಮ್ಮ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನೀನು ನಮಗೆ ಎದುರಾಡುತ್ತಿರುವೆಯಾ? ನೀನು ಆಜ್ಞೆಯನ್ನು ಪಾಲಿಸಲೇಬೇಕು. ಕರಿ ಊರಿನ ಹಿರಿಯರನ್ನು, ಬಂಧುಗಳನ್ನು. ಇದೊಂದು ಸಾರಿ ನನ್ನನ್ನು ಕ್ಷಮಿಸಿಬಿಡುವ ದಣಿ ಒಡೆಯ. ನೀವು ನಮ್ಮ ತಲೆ ಒಡೆದ್ರೂ ಹಣ ಕಾಳು ಯಾವುದೂ ಇಲ್ಲ. ಜನ ಭಾಳ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ. ಅವ್ರನ್ನ ನಾನು ಹೇಗೆ ನಾನು ಕೇಳಲಿ? ನಾನು ಒಂದು ಕಾಳು ಉಳಿಸ್ದಂಗೆ ಎಲ್ಲ ಅಡಿಸಿಟ್ಟಿದ್ರ ನಿನ್ನ ಮನೆಯಲ್ಲಿ ಇದೆಯಾ ದವಸ ಧಾನ್ಯ ಹಣ? ಹೆಂಗೆ ಲೂಟಿ ಮಾಡಬೇಕೆಂದು ನಮಗೆ ಗೊತ್ತಿದೆ. ಚುಕ್ಕಣ್ಣನ ಮನೆಯ ಒಳಗಡೆ ಹೋಗಬೇಕೆಂದು ಮುಂದೆ ಹೆಜ್ಜೆಡುವಷ್ಟರಲ್ಲಿ ಸಂಕಣ್ಣ ಅಡ್ಡ ಬಂದು ಬಾಗಿಲಿಗೆ ನಿಲ್ಲುವಂತ. ತಡಿಯಪ್ಪ, ದುಡುಕ್ಬೇಡ ತಡಿ, ಸ್ವಲ್ಪ ನಿಲ್ಲು ಅಂತ ಹೇಳ್ತಾನೆ. ಮನೆಯಲ್ಲಿ ಇರೋದನ್ನೆಲ್ಲ ದೋಚ್ಕೊಂಡು ಹೋಗಿ ನಾನು ಬೇಡನಲ್ಲ, ಅದಕ್ಕೆ ಸ್ವಲ್ಪ ತಡೀರಿ. ಒಳಗಡೆ ಶಿವಶರಣರ ದಾಸೋಹ ನಡೀತೈತಿ, ಅದು ಮುಗಿಲಿ, ಆಮೇಲೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತಂತ ಹೇಳ್ತಾನೆ. ಅವಾಗ ಚುಕ್ಕಣ್ಣ ಹೇಳ್ತಾನೆ, ತೆಗಿಯಲೇ ಖಬರ್ದಾರ್, ನಮ್ಮನ್ನೇ ತಡಿತೀಯ? ಎಷ್ಟು ಸೊಕ್ಕು ನಿನಗೆ? ಆ ಕಳ್ಳ ಸನ್ಯಾಸಿಗಳು ತಿಂದು ತೆಗೋವರೆಗೂ ನಾವು ಕಾಯ್ಬೇಕೇನೋ? ಕೈ ತೆಗಿಯಲೇ, ನೀನು ಕೈ ಕಡ್ದು ಬಿಡ್ತೀನಿ ನೋಡಂತ ಜಾಡ್ಸಿ ಓದು ಬಿಡ್ತಾನೆ ಚುಕ್ಕಣ್ಣ. ಅಷ್ಟು ದೌರ್ಜನ್ಯ. ದಳವಾಯಿ ಮುದ್ದಣ್ಣ ತಮ್ಮ, ದಯವಿಟ್ಟು ಸ್ವಲ್ಪ ತಡೀರಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ. ಚುಕ್ಕಣ್ಣ ಊರಿಯಿಂದ ಕತ್ತೆ ತೆಗೆದು ತಿವಿತಾನೆ. ತೆಗಿತೀಯೋ ಇಲ್ವೋ? ನಾ ಈ ಊರಿನ ಜನಗಳಿಗೆ, ಕಳ್ಳ ಸನ್ಯಾಸಿಗಳಿಗೆ ದಾಸೋಹ ನಡೆಸ್ತೀಯ? ಬೊಕ್ಸಕ್ಕೆ ತುಂಬಲು ಹಣವಿಲ್ಲ, ಕಾಳಿಲ್ಲ ಅಂತಂತೇಳಿ ನಮಗೆ ಉದಾಹರಣೆ ಹೇಳ್ತದೆ. ಎತ್ತೊತ್ತಿ ನಮ್ಮ ಮಗನೇ, ಕತ್ತಿಯಿಂದ ತಿವಿತಾನೆ, ರಕ್ತ ಬಂದ್ಬಿಡ್ತದೆ. ಆವಾಗ ಅವನ ದೌರ್ಜನ್ಯ ಹೇಳ್ತಿರ್ತದೆ. ಜಂಗಮ ಶಿವ, ಏನಿದು ದೌರ್ಜನ್ಯ, ಅನ್ಯಾಯ? ಇವನನ್ನು ತಡೆಯೋರು ಯಾರಿಗಿಲ್ಲವೇ? ನೀಲ ಓಡಿ ಬರ್ತಾಳೆ. ಹೆಂಡತಿ, ದಯವಿಟ್ಟು ನನ್ನ ಗಂಡನನ್ನು ಬಿಟ್ಟುಬಿಡಿ. ಪ್ರಧಾನಿಗಳ ಹತ್ತಿರವೇ ಅವರೇ ಬಂದು ಮಾತಾಡ್ತಾರೆ. ಹರಿದ ಸೀರೆಯಿಂದ ಹರಿದು ಆ ಗಂಡನ ಕೈಯಿಂದ ರಕ್ತ ಬರೋದನ್ನ ಬಿಗಿಯ ಕಟ್ತಾಳೆ. ಎಲೈ ಗೌಡ, ಕೂಗಿ ಹೇಳು ನಿನ್ನ ಜನಕ್ಕೆ, ಒಳಗಿರುವ ಮೂಟೆಗಳು ಹೊರಬರಲಿ, ಇಲ್ಲವಾದರೆ ಕಾಲು ಜಾಡ್ಸಿ ಹೊಡಿಯೋಕ್ಕೆ ಕಾಲು ಇರ್ತಾನೆ. ಅಷ್ಟರಲ್ಲೇ ನೀಲ ಅಡ್ಡ ಬರ್ತಾಳೆ. ಅವಳು ಬಟ್ಟೆ ಹೊಡೆದು ಬಿಡ್ತಾಳೆ. ನೀಲಮ್ಮ ಗೌಡ್ತಿ ವಿಲವಿಲನೆ ಒದ್ದಾಡಿ ನೆಲಕ್ಕೆ ಬಿದ್ದು ಬಿಡ್ತಾಳೆ. ಅವಳಿಗೇನು ಮಾಡಬೇಡಿ ಒಡೆಯ,
ಅವಳು ತುಂಬಿದ ಬಸುರಿ, ಬೇಕಾದರೆ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ, ಅವಳಿಗೇನು ಮಾಡಬೇಡಿ ಅಂತ. ಆವಾಗ ನಗ್ತಾನೆ, ವಿಕಟ ನಗು ನಗ್ತಾನೆ ಅವನು ಚುಕ್ಕಣ್ಣ. ಇವಳು ನಿನ್ನ ಹೆಂಡತಿ, ಇವಳ ಗರ್ಭದಲ್ಲಿರೋ ಮಗು ಉಳಿಬೇಕು ತಾನೇ ಅರ್ಚನೆ ವಿಕಟ ನಗು ನಗ್ಬಿಟ್ಟು. ಹಾಗಾದರೆ ಕೂಗಿ ಹೇಳು ನಿನ್ನ ಜನಕ್ಕೆ, ಕಂದಾಯ ಕಾಣಿಕೆ ಹೊರಬರಲಿ, ಇಲ್ಲಾಂದ್ರೆ ಅವನ ಮಗುನೂ ಕೊಂದುಬಿಡ್ತೀನಿ ಜೊತೆಗೆ ಅಂತಂತೇಳಿ ಕತ್ತಿ ಎತ್ತಿಬಿಡ್ತಾನೆ. ಇದೊಂದು ಮಾತ್ರ ಹೇಳಬೇಡಿ ಒಡೆಯ, 2 ವರ್ಷದಲ್ಲಿ ಮಳೆ ಬೆಳೆ ಏನೂ ಇಲ್ಲ. ಈ ರೀತಿ ಹಠ ಮಾಡಿದರೆ ಎಲ್ಲಿಂದ ತರ್ತಾರೆ? ಅವ್ರನ್ನ ಕಾಳಿಗಾಗಿ ಹಣಕ್ಕಾಗಿ ಪೀಡಿಸಿದರೆ ಕಣ್ಣೀರು ಹಾಕ್ತಾರೆ. ಅವರ ಶಾಪ ನಮ್ಮನ್ನು ಸುಟ್ಟು ಬಿಡುತ್ತದೆ. ಇದೊಂದು ಸಾರಿ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿಬಿಡಿ, ನಾನೇ ಬಂದು ಮಹಾರಾಜರ ಹತ್ರ ಮಾತಾಡ್ತೀನಿ ಅಂತಂತ ಹೇಳ್ತಾನೆ. ಅಯ್ಯೋ ಬೆಪ್ತಕಡಿ ಮಗನೇ, ಚುಕ್ಕಣ್ಣ ಹೇಳ್ತಾನೆ, ಬೆಪ್ತಕಡಿ ಮಗನೇ, ನೀನು ಹಳ್ಳಿಯರ ಬಗ್ಗೆ ಇಷ್ಟೊಂದು ಅಕ್ಕರೆ ಇಟ್ಕೊಂಡಿದೆಯಾ, ಆದರೆ ನಿನ್ನ ಹೆಂಡತಿ ಇಷ್ಟೊಂದು ಚಿತ್ರಹಿಂಸೆ ಅನುಭವಿಸಿದ್ರು ಕೂಡ ಯಾರಾದರೂ ಈಚೆ ಬಂದ್ರೇನೋ ನಿಮ್ಮ ಪ್ರಾಣ ತೆಗೆದರೂ ಹಳ್ಳಿಯಲ್ಲಿಗೆ ಕೇಳುವರಿಲ್ಲ. ನಿನ್ನ ಪ್ರಾಣ ನಿನ್ನ ಹೆಂಡತಿ ಮಾನ 2 ಉಳಿಬೇಕು ಅಂತಂದರೆ ಕರಿ ಅವ್ರನ್ನೆಲ್ಲ ಕಂದಾಯ ಕಟ್ಟಲಿ ಅಂತಂತೇಳಿ ಚುಕ್ಕಣ್ಣ ಅವ್ರನ್ನ ಬಹಳ ಹಿಂಸೆ ಕೊಟ್ಟು ಇದು ಮಾಡ್ತಾನೆ. ಇಷ್ಟು ಹೇಳಿ ಇವತ್ತಿನ ಈ ನಾಟಕ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮುಂದಿನ ಭಾಗವನ್ನು ನಿಮಗೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.